ಹಾಯ್, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹೇಳಿ ಗೆಳೆಯ. ಹಾ ಗೆಳೆಯ, ನೀನ್ ಯಾವಾಗ್ಲೂ ಹೇಳ್ತಿದ್ದಲ್ಲ ಪ್ರೀತಿ ಗೆಲ್ಬೇಕು ಅಂತ. ಆ ಸ್ಲೋಗನ್ ನಿಜ ಆಗೋಯ್ತು. ಸಮ್ಮಿ ನನಗೆ ಐ ಲವ್ ಯು ಹೇಳ್ಬಿಟ್ಲ. ಅಬ್ಬಾ, ಹೇಗೋ ಕೂದ್ಲು ಬೆಳಗಾಗೋದ್ರೊಳಗೆ ಐ ಲವ್ ಯು ಅನ್ಸ್ಕೊಂಡ್ಬಿಟ್ಟಲ್ಲ. ಎಲ್ಲಿದ್ಯಾ? ನಾನು ನನ್ನ ಸಮ್ಮಿ ಮಡಿಲಲ್ಲಿ ಮಲಗಿದ್ದೀನಿ. ನಿನಗೇನಪ್ಪ, ಸಮ್ಮಿ ಮಡ್ಲಲ್ಲೂ ಮಲಗ್ತೀಯಾ, ಅವ್ರ ಮನೆಗೆ ಹೋಗು ಮಲಗ್ತೀಯಾ? ಹೇ ಗೆಳೆಯ, ನೀನೆಲ್ಲಿದ್ಯಾ? ನೀನ್ ನೋಡ್ಬೇಕಮ್ಮ, ಅಲ್ಲಿಗೆ ಬರ್ತೀನಿ. ನಾನು ಪ್ಯಾಲೇಸ್ ರೋಡಲ್ಲಿ ಕಾಜಲ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಕಣ, ಇನ್ನೂ ಬಂದಿಲ್ಲ. ಓಕೆ ಯು ಕ್ಯಾರಿ ಆನ್. ಎನಿವೇ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಎಲ್ಲ ನಿನ್ನಿಂದನೇ ಅಲ್ವಾ? ಓಕೆ, ಬಾಯ್. ಥ್ಯಾಂಕ್ ಯು. ಯು ಆಲ್ಸೋ ಎಂಜಾಯ್. ನನ್ನ ಪ್ರಾಣ, ನನ್ನ ಗೆಳೆಯ. ನಾನು ನೀನ್ ನನ್ನ ಜೀವ. ನೆಕ್ಸ್ಟ್ ಲೋ ನೆಕ್ಸ್ಟ್ ಬಂಗಾರಿ. ನೆಕ್ಸ್ಟ್ 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 ಓಯ್, ಬನ್ರಿ ಇಲ್ಲಿ ಇಬ್ರು. ಏಯ್, ಬನ್ನಿಲೆ, ಬನ್ನಿ. ಏಯ್, ನಾನು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ವಿಶ್ ಮಾಡಿದಾಗ ವಾಪಸ್ ನನಗೆ ವಿಶ್ ಮಾಡ್ಬೇಕು ತಾನೆ? ನನಗೆ ವಿಶ್ ಮಾಡಿದೆ, ಇಬ್ರು ಏನು ಕೋಡೋಮೋ ಯಾರು ತೋರಿಸ್ತಾ ಇದ್ದೀರಾ ನನಗೆ? ಫಿಲಮೇ ತೋರಿಸ್ತೀನಿ. ಏನೀಗ? ಏಯ್, ಹೊಟ್ಟೆ ಹಸ್ದಿರೋನ್ ಮುಂದೆ ಬರ್ಗರ್ ತಿಂದ್ರೆ ಹೊಟ್ಟೆ ಉರಿಯಲ್ವೇನಾ? ಏನ ನೆಕ್ಸ್ಟ್ ಅಂತೀಯ ನೀನು ಗಿಲ್ಲಕ್ ಹೋಗ್ತೀಯಾ? ಓಡ್ರಿ, ನಿಮ್ಮಂತವ್ರಿಂದ ಬಂದಿಲ್ಲ ಅಂತ ನಮ್ ಕಷ್ಟ ನಮ್ಗೆ. ನೆಕ್ಸ್ಟ್ ಅಂತೆ, ನೆಕ್ಸ್ಟ್. ಏನೂ ಆಗಲ್ಲ. ಏನೂ ಆಗಲ್ಲ. ಅವ್ನು ಏನೂ ಆಗಲ್ಲ. ಐ ಆಮ್ ಸೋ ಸಾರಿ. ಬಿಕಾಸ್ ಆಫ್ ಮ್ಯಾಕ್ಸಿಮಮ್ ಇಂಟರ್ನಲ್ ಬ್ಲೀಡಿಂಗ್ ಆಗಿರೋದ್ರಿಂದ ಉಳಿಸೋಕ್ಕಾಗಲಿಲ್ಲ. ರಾಜು, ಬಾಡಿನ ಪೋಸ್ಟ್ ಮಾಡೋದು ಕಳಿಸಿ, ಈಗ ರಿಪೋರ್ಟ್ ತರಿಸ್ಬಿಡಿ.
ಊಟನ ಕಾಯಿಸ್ಬಾರ್ದು, ಸ್ವಲ್ಪ ಊಟ ಮಾಡಿ ಸರ್. ಅವನು ಎಷ್ಟೊತ್ತಿಗೆ ಮನೆಗೆ ಬಂದ್ರು ನಾನು ಅವನಿಗೋಸ್ಕರ ಕಾಯ್ತಾ ಕೂತಿರ್ತಿದ್ದೆ. ಮೊದಲು ನನಗೆ ಊಟ ಮಾಡಿಸಿ ಆಮೇಲೆ ಅವ್ರು ಊಟ ಮಾಡ್ತಿದ್ದ. ಅಪ್ಪ ಎಷ್ಟು ಸಲ ಹೇಳೋದು ಟೈಮ್ ಟು ಟೈಮ್ ಊಟ ಮಾಡು ಅಂತ, ನನಗೋಸ್ಕರ ಕಾಯ್ಬೇಡ ಅಂತಿದ್ದ. ಹಾಗೆ ಆಗೋಯ್ತಲ್ಲ ಈಗ. ಸಮಾಧಾನ ಮಾಡ್ಕೊಳ್ಳಿ ಸರ್, ಸ್ವಲ್ಪ ಊಟ ಮಾಡಿ ಸರ್ ಪ್ಲೀಸ್. ಐ ಲವ್ ಯು ಟು. ಈ ಬಿಡು, ಇಷ್ಟೊತ್ತು ಯಾಕೆ ಹೇಳಿಲ್ಲ ನೀನು? ನೀನ್ ತಬ್ಕೊಳ್ಳಿ ಅಂತ ಕಾಯ್ತಾ ಇದ್ದೆ. ನೀನು ನಿಂತರೆ ಹತ್ತಿರ ಪರಿಸರ ಸುಂದರ, ಬಹಳ ದಿನಗಳ ನಂತರ ಸಡಗರ ಈ ಥರ. ನನ್ನ ಹೆಸರು ಎಷ್ಟು ಇದೆ ಚೆನ್ನ, ಅನಿಸೋದೆ ನಿನ್ನ ದನಿಯಿಂದ, ಬದಲಾದ ನಾನು ನೀ ಬಂದ ಆನಂತರ. ಕಾಜಲ್, 2 ದಿವಸದಿಂದ ಏನೂ ತಿನ್ಲಿಲ್ಲ ಅಂದ್ರೆ ಹೇಗೆ ಕಂದ? ತಗೋ, ಸ್ವಲ್ಪ ಊಟ ಮಾಡು. ನಾನೇ ತಿನ್ನಿಸ್ಲಾ? ಅಮ್ಮ ಬೇಡಮ್ಮ, ಪ್ಲೀಸ್ ಲೀವ್ ಮಿ ಅಲೋನ್. ನನಗೇನು ಬೇಡ, ಹೋಗಮ್ಮ. ಕಾಜಲ್ಗೆ ಅವನ ನೆನಪು ಇನ್ನೂ ಬಹಳಷ್ಟು ಕಾಡ್ತಾ ಇದೆ. ಅವಳು ಇಲ್ಲೇ ಇದ್ರೆ ಅವಳ ಆರೋಗ್ಯ ಮತ್ತಷ್ಟು ಹದಗೆಡಬಹುದು. ಮತ್ತೆ ಈಗ ಏನ್ ಮಾಡೋದು ಡಾಕ್ಟರ್? ಐ ಥಿಂಕ್ ಇಟ್ ಈಸ್ ಬೆಟರ್ ಟು ಚೇಂಜ್ ದ ಪ್ಲೇಸ್. ಅವಳನ್ನ 1-2 ತಿಂಗಳು ಬೇರೆ ಎಲ್ಲಾದ್ರೂ ಕಳಿಸಿ. ಅವಳ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಸಿಗುತ್ತೆ, ಜೊತೆಗೆ ರಿಲ್ಯಾಕ್ಸೇಷನ್ ಆಗುತ್ತೆ. ಥ್ಯಾಂಕ್ ಯು. ಮಗಳೇ, ನೀನ್ ಯಾವಾಗ್ಲೂ ಹೀಗೆ ಕೂತಿದ್ರೆ ಹೇಗೋ ಕಂದ. ನನ್ ಮಾತು ಕೇಳು ಚಿನ್ನು. ಒಂದ್ ಕೆಲ್ಸ ಮಾಡ್ತೀಯಾ? ನಾಳೆ ನಮ್ಮ ಹಳ್ಳಿ ಹಸಿರು ಬೆಟ್ಟಕ್ಕೆ ಹೋಗ್ಬಿಟ್ಟು ಬರ್ತೀಯಾ? ಅಲ್ಲಿ ನಮ್ಮ ಎಸ್ಟೇಟ್ನಲ್ಲಿ ಅಜ್ಜಿ ತಾತ ಇರ್ತಾರೆ. ನಿನ್ಗೆ ಅಜ್ಜಿ ತಾತ ಅಂದ್ರೆ ಇಷ್ಟ ತಾನೆ? ಅವ್ರಿಗೂ ನಿನ್ ಜೊತೆ ಸಿಗ್ದಾಗತ್ತೆ, ನಿನ್ ಮನ್ಸ್ಗೂ ಖುಷಿ ಸಿಗುತ್ತೆ. ಹೋಗ್ಬಿಟ್ ಬಾರೋ. ಹೋಗ್ತೀಯಾ ಅಲ್ವಾ? ನಾನು ಹೋಗಲ್ಲ. ನೋಡು ಕಂದ, ಹಠ ಮಾಡಬೇಡ. ನನ್ನ ಮಾತು ಕೇಳು ಚಿನ್ನು. ನಮಗೋಸ್ಕರ ಆದ್ರೂ ನೀನು ಹೋಗ್ಬಿಟ್ಟು ಬರಬೇಕು. ಪ್ಲೀಸ್ ಹೋಗ್ಬಿಟ್ಟು ಬಾರೋ. ಕಾಜಲ್, ಟೀ ತಗೊಳಮ್ಮ. ನನ್ಗೇನು ಬೇಡ.
ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗ್ತೀನಿ. ಆಯ್ತು. ತಾತ, ಯಾರದು? ಏನಿದು? ಎಂಜೆ ಮೈಕೇಲ್ ಜಾಕ್ಸನ್ ಅಲ್ಲ, ಮನೋಹರ್ ಜರಗನಹಳ್ಳಿ. ಏನೋ ದೊಡ್ಡ ರಾಕ್ ಸ್ಟಾರ್ ಆಗ್ಬೇಕು ಅಂತ ಹೇಳಿ ಆಂಬಿಷನ್ ಇಟ್ಕೊಂಡಿದ್ದಾನೆ. ನಾನು ಅವನು ಒಟ್ಟಿಗೆ ಸಂಗೀತ ಪ್ರಾಕ್ಟೀಸ್ ಮಾಡ್ತೀವಿ. ಅದಕ್ಕೆ ಕೆಟ್ಟದಾಗ ಕೇಳಿಸ್ತಾ ಇರೋದು. ಮಧ್ಯರಾತ್ರಿ ಬರ್ತಾನೆ, ಹುಚ್ಚುಚ್ಚಾಗಿ ಕಿರ್ಚಾಡ್ತಾನೆ. ಅಕ್ಕಪಕ್ಕದ ಮನೆಯವರೆಲ್ಲ ಅವ್ನ್ ಟಾರ್ಚರ್ ತಡೆಯಕ್ಕಾಗದೆ ಸೌಂಡ್ ಪ್ರೂಫ್ ವಾಲ್ ಮಾಡಿಸ್ಕೋಬೇಕಾಗುತ್ತೆ. ನಿಮ್ಗೆ ಡಿಸ್ಟರ್ಬ್ ಆಗಲ್ವಾ? ಫಸ್ಟ್ ಆಗ್ತಿತ್ತಮ್ಮ, ಈಗ ರೂಢಿ ಆಗ್ಬಿಟ್ಟಿದೆ. ಈಗ ಅವ್ನ್ ಧ್ವನಿ ಕೇಳಿಸ್ತಿಲ್ಲ ಅಂದ್ರೆ ನಿದ್ದೆನೆ ಬರಲ್ಲ ನಮ್ಗೆ. ತಾತ, ನನಗ್ ಡಿಸ್ಟರ್ಬ್ ಆಗ್ಬಾರ್ದು, ನೀವ್ ಹೋಗಿ ಹೇಳಿ. ಆಗೋ ನಿಂತೆ ಹೋಯ್ತಲ್ಲ, ಇನ್ನೇನ ಆಚೆ ಕಡೆ ಹೊರಟೋಗ್ತಾನೆ.